ನಮಸ್ಕಾರ. ಸುದ್ದಿ ಡಬ್ಬಿ ಸ್ಪೆಷಲ್ ಬುಲೆಟಿನ್ಗೆ ಸ್ವಾಗತ. ನಾನು ಶ್ರುತಿರಾಜ್. ಈಗ ಆಗಿದೆ ಊಟದ ಸಮಯ. ನಿಮ್ಮ ಊಟದ ಜೊತೆಗೆ ನಮ್ಮ ಸುದ್ದಿಗಳನ್ನ ಬಡಿಸೋದಕ್ಕೆ ನಾನ್ ತಂದಿದ್ದೀನಿ ಸುದ್ದಿ ಡಬ್ಬಿ. ಹೊಟ್ಟೆ ಹಸಿವಿಗಾಗಿ ಊಟ, ಮಾಹಿತಿಯ ಹಸಿವಿಗಾಗಿ ಸುದ್ದಿ ಡಬ್ಬಿ. ಹಾಗಾದ್ರೆ ನಮ್ಮ ಇವತ್ತಿನ ಸುದ್ದಿ ಡಬ್ಬಿಯ 5 ಸುದ್ದಿಗಳು ಯಾವ್ಯಾವ್ದಿದೆ ಹಾಗಾದ್ರೆ ಆ ವಿಚಾರಗಳನ್ನ ನೋಡೋದಕ್ಕೂ ಮುಂಚೆ ಭಾರತದ ಅತಿ ದೊಡ್ಡ ಮೀಡಿಯಾ ನೆಟ್ವರ್ಕ್ ಬಹುಚರ್ಚಿತ ಯುಸಿಸಿ ಬಗ್ಗೆ ಅತಿ ದೊಡ್ಡ ಸಮೀಕ್ಷೆಯನ್ನ ನೀಡಿದೆ. ಭಾರತದ ಮುಸ್ಲಿಂ ಮಹಿಳೆಯರ ಅಭಿಪ್ರಾಯ ಏನು ಹಾಗಾದ್ರೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಭಾರತದ ಅತಿ ದೊಡ್ಡ ಯುಸಿಸಿ ಸಮೀಕ್ಷೆ ನಡೆದಿರೋದು. ನ್ಯೂಸ್ 18 ನೆಟ್ವರ್ಕ್ ನಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಇನ್ಫಾರ್ಮೇಶನ್ ಅನ್ನ ನಾವು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಅತಿ ದೊಡ್ಡ ಮೀಡಿಯಾ ನೆಟ್ವರ್ಕ್ ನಿಂದ ಅತಿ ದೊಡ್ಡ ಸಮೀಕ್ಷೆ ನಡೆದಿದೆ. ಬಹು ಚರ್ಚೆಗೆ ಗ್ರಾಸವಾಗಿರುವಂತಹ ಯುಸಿಸಿ ಬಗ್ಗೆ ಇದು ನಡೆದಿರುವಂತಹ ಅತಿ ದೊಡ್ಡ ಸಮೀಕ್ಷೆ. ಅತಿ ದೊಡ್ಡ ಮೀಡಿಯಾ ನೆಟ್ವರ್ಕ್ ನಿಂದ ನಡೆದಿರುವಂತಹ ಅತಿ ದೊಡ್ಡ ಸಮೀಕ್ಷೆ ಇದು. ಬಹು ಚರ್ಚಿತ ಆಗಿರುವಂತಹ ಯುಸಿಸಿ ಬಗ್ಗೆ ಸಮೀಕ್ಷೆಯ ವರದಿ ಇದು. 25 ರಾಜ್ಯಗಳು, 8035 ಸ್ಯಾಂಪಲ್ಸ್, 884 ವರದಿಗಾರರಿಂದ ಕಲೆಕ್ಟ್ ಆಗಿರೋದು. ಭಾರತದ ಮುಸ್ಲಿಂ ಮಹಿಳೆಯರ ಅತಿ ದೊಡ್ಡ ಸಮೀಕ್ಷೆ ಇದು. ದೇಶ ತಿಳಿಯ ಬಯಸ್ತಾ ಇರುವಂತಹ ಅಚ್ಚರಿಯ ಅಂಶಗಳು ಇದರಲ್ಲಿದೆ. ಹಾಗಾದ್ರೆ ನ್ಯೂಸ್ 18 ನೆಟ್ವರ್ಕ್ ನ ಎಕ್ಸ್ಕ್ಲೂಸಿವ್ ವಿಚಾರಧಾರೆಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಒಂದೊಂದಾಗಿ ನಾವು. ಭಾರತದ ಮುಸ್ಲಿಂ ಮಹಿಳೆಯರಿಗೋಸ್ಕರವೇ ನಡೆಸಿರುವಂತಹ ಸಮೀಕ್ಷೆ. ಭಾರತದ ಅತಿದೊಡ್ಡ ಮೀಡಿಯಾ ನೆಟ್ವರ್ಕ್ ಬಹುಚರ್ಚಿತ ಯುಸಿಸಿ ಬಗ್ಗೆ ಅತಿದೊಡ್ಡ ಸಮೀಕ್ಷೆ. 25 ರಾಜ್ಯಗಳು, 8035 ಸ್ಯಾಂಪಲ್ಸ್, 884 ವರದಿಗಾರರಿಂದ ಸಮೀಕ್ಷೆ. ಭಾರತದ ಮುಸ್ಲಿಂ ಮಹಿಳೆಯರ ಅತಿ ದೊಡ್ಡ ಸಮೀಕ್ಷೆ. ದೇಶ ತಿಳಿಯ ಬಯಸುತ್ತಿರುವ ಅಚ್ಚರಿ ಅಂಶಗಳು. ಭಾರತದ ಅತಿದೊಡ್ಡ ಯುಸಿಸಿ ಸಮೀಕ್ಷೆ. ನ್ಯೂಸ್ 18 ನೆಟ್ವರ್ಕ್ ಎಕ್ಸ್ಕ್ಲೂಸಿವ್. ದೇಶದ ಅತಿ ದೊಡ್ಡ ನೆಟ್ವರ್ಕ್ 18ನ 884 ವರದಿಗಾರರು ಇಡೀ ದೇಶದಲ್ಲಿ ನೇರವಾಗಿ ಪ್ರತಿಕ್ರಿಯೆಯನ್ನು ಸಂಗ್ರಹಿಸಿದ್ದಾರೆ. ಎಲ್ಲ ವಲಯಗಳ, ಪಂಗಡಗಳ, ಶೈಕ್ಷಣಿಕ ಹಾಗೂ ವಿವಾಹದ ಆಧಾರದ ಮೇಲೆ ಭಾರತದ ಮುಸ್ಲಿಂ ಮಹಿಳೆಯರಿಂದ ಪ್ರತಿಕ್ರಿಯೆಯನ್ನು ಸಂಗ್ರಹ ಮಾಡಲಾಗಿದೆ. ಈ ಸಮೀಕ್ಷೆಗಾಗಿ ಪರವಾನಗಿ ಪಡೆದಂತಹ ಸರ್ವೆ ಸಾಫ್ಟ್ವೇರ್ ಅನ್ನ ಬಳಸಲಾಗಿದೆ. ಈ ಸಮೀಕ್ಷೆಯನ್ನ ಜುಲೈ 4ರಿಂದ ಜುಲೈ 8ರವರೆಗೆ ನಡೆಸಲಾಗಿದೆ, 2023ರಲ್ಲಿ, ಅಂದ್ರೆ ಇದೇ ತಿಂಗಳು. 25 ರಾಜ್ಯ, ಕೇಂದ್ರಾಡಳಿತ ಪ್ರದೇಶಗಳಲ್ಲಿ 8035 ಮುಸ್ಲಿಂ ಮಹಿಳೆಯರಿಂದ ಈ ಪ್ರತಿಕ್ರಿಯೆಯನ್ನ ಪಡೆದುಕೊಂಡಿರೋದು. ನೆಟ್ವರ್ಕ್ 18ನ 884 ವರದಿಗಾರರು ನೇರವಾಗಿ ಮಹಿಳೆಯರಿಂದ ಪ್ರತಿಕ್ರಿಯೆಯನ್ನು ಸಂಗ್ರಹಿಸಿದ್ದಾರೆ. ಒಟ್ಟು 16 ಪ್ರಶ್ನೆಗಳನ್ನ ಪ್ರತಿಯೊಬ್ಬರಿಗೆ ಪ್ರತ್ಯೇಕವಾಗಿ ಕೇಳಲಾಯಿತು. ಎಲ್ಲ 25 ರಾಜ್ಯಗಳಲ್ಲಿ ಅವರವರ ಪ್ರಾದೇಶಿಕ ಭಾಷೆಗಳಲ್ಲೇ ಪ್ರತಿಕ್ರಿಯೆಯನ್ನ ಪಡೆದುಕೊಳ್ಳಲಾಗಿದೆ. ಒಟ್ಟು 16 ಪ್ರಶ್ನೆಗಳನ್ನ ಕೇಳಲಾಯಿತು. ಅದರಲ್ಲಿ 2 ಪ್ರಮುಖ ಪ್ರಶ್ನೆಗಳ ಬಗ್ಗೆ ನಾವಿಲ್ಲಿ ನಿಮಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ಹಾಗಾದ್ರೆ ಆ 16 ಪ್ರಶ್ನೆಗಳಲ್ಲಿ 2 ಪ್ರಮುಖ ಪ್ರಶ್ನೆಗಳು ಯಾವುದು? ಮದುವೆ, ವಿಚ್ಛೇದನ, ದತ್ತು, ಪಿತ್ರಾರ್ಜಿತದಂತಹ ವೈಯಕ್ತಿಕ ವಿಷಯಗಳಲ್ಲಿ ಎಲ್ಲ ಭಾರತೀಯರಿಗೂ ಒಂದೇ ಕಾನೂನಿಗೆ ನೀವು ಬೆಂಬಲಿಸ್ತೀರಾ ಅನ್ನೋದೊಂದು ಪ್ರಶ್ನೆಯನ್ನ ಕೇಳಲಾಗಿತ್ತು. ಅದಕ್ಕೆ ಪ್ರತಿಕ್ರಿಯೆ ಯಾವ ರೀತಿ ಇದೆ ಅಂತ ಹೇಳಿದ್ರೆ 5403 ಜನರು ಹೌದು ಅಂತ ಹೇಳಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ರೆ 2039 ಜನರು ಇಲ್ಲ ಅಂತ ಹೇಳಿ ರೆಸ್ಪಾನ್ಸ್ ಅನ್ನ ಕೊಟ್ಟಿದ್ದಾರೆ. ಇನ್ನು 593 ಜನರು ನಮಗೆ ಗೊತ್ತಿಲ್ಲ ಈ ವಿಚಾರದ ಬಗ್ಗೆ ಅನ್ನೋ ಪ್ರತಿಕ್ರಿಯೆಯನ್ನ ಕೂಡ ಕೊಟ್ಟಿದ್ದಾರೆ. ಇದು ಪ್ರಮುಖ 16. ಇನ್ನು ಹಾಗಾದ್ರೆ ಎಷ್ಟು ಶೇಕಡಾವಾರು ವಿಚಾರವನ್ನ ನೋಡ್ತಾ ಇದ್ರೆ ಹೌದು ಅಂತ ಹೇಳಿ 67.2% ನಷ್ಟು ಜನರು ಒಪ್ಪಿಗೆಯನ್ನ ಕೊಟ್ಟಿದ್ರೆ ನಮಗೆ ಬೇಡ ಅಥವಾ ಇಲ್ಲ ಅಂತ ಹೇಳಿ 25.4% ನಷ್ಟು ಜನರು ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ. ಗೊತ್ತಿಲ್ಲ ಅಂತ ಹೇಳಿ 7.4% ಜನರು ಇದಕ್ಕೆ ಪ್ರತಿಕ್ರಿಯೆಯನ್ನ ಕೂಡ ಕೊಟ್ಟಿದ್ದಾರೆ. ಹಾಗಾದ್ರೆ ನೆಟ್ವರ್ಕ್ 18ನ 2ನೇ ಪ್ರಮುಖ ಪ್ರಶ್ನೆ ಯಾವುದು ಅಂತ ನೋಡ್ತಾ ಹೋದ್ರೆ ಎಲ್ಲ ಪುರುಷರು ಹಾಗೂ ಮಹಿಳೆಯರಿಗೆ ವಿವಾಹ ಆಗೋದಕ್ಕೆ 21 ವರ್ಷ ಕಾನೂನುಬದ್ಧ ವಯಸ್ಸು ಅನ್ನೋದಕ್ಕೆ ನೀವು ಬೆಂಬಲಿಸ್ತೀರಾ ಅನ್ನೋ 2ನೇ ಪ್ರಶ್ನೆ ಆಗಿತ್ತು. ಅದಕ್ಕೆ ಪ್ರತಿಕ್ರಿಯೆ ಹೌದು ಅಂತ ಹೇಳಿ 6320 ಜನರು ರೆಸ್ಪಾನ್ಸ್ ಅನ್ನ ಕೊಟ್ಟಿದ್ರೆ ಇಲ್ಲ ಅಂತ ಹೇಳಿ 1337 ಜನರು ಅದಕ್ಕೆ ರೆಸ್ಪಾನ್ಸ್ ಅನ್ನ ಕೊಟ್ಟಿದ್ದಾರೆ. ಇನ್ನು ಈ ವಿಚಾರಕ್ಕೂ ನಮಗೂ ಯಾವುದೇ ವಿಚಾರಗಳು ಗೊತ್ತಿಲ್ಲ ಅಂತ ಹೇಳಿ 378 ಮಂದಿ ಇದಕ್ಕೆ ರಿಯಾಕ್ಷನ್ ನ ಕೊಟ್ಟಿದ್ದಾರೆ. ಹಾಗಾದ್ರೆ ಶೇಕಡವಾರು ಯಾವ ರೀತಿಯಾಗಿ ಲೆಕ್ಕಾಚಾರ ಇದೆ ಅಂತ ನೋಡ್ತಾ ಹೋದ್ರೆ 78.7% ನಷ್ಟು ಜನರು ನಮಗೆ ಹೌದು ಅಂತ ಹೇಳಿದ್ದಾರೆ. ಅಂದ್ರೆ ಮದುವೆ ವಯಸ್ಸು 21 ವರ್ಷ ಕಾನೂನುಬದ್ಧ ಆಗಬೇಕು ಅನ್ನೋದಕ್ಕೆ ಕೊಟ್ಟಿರುವಂತಹ ರಿಯಾಕ್ಷನ್ ಇದು. ಇಲ್ಲ ಅಂತ ಹೇಳಿ 16.6% ನಷ್ಟು ಶೇಕಡಾವಾರು ಜನರು ಅದಕ್ಕೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ಇನ್ನು 4.7% ನಷ್ಟು ಜನರು ನಮಗೆ ಈ ವಿಚಾರ ಗೊತ್ತಿಲ್ಲ ಅಂತ ಹೇಳಿ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ.
ಸೊ ಒಟ್ಟು 16 ಪ್ರಶ್ನೆಗಳನ್ನ ಕೇಳಲಾಗಿತ್ತು. ಸೊ ಅದರಲ್ಲಿ 2 ಪ್ರಮುಖ ಪ್ರಶ್ನೆಗಳ ಬಗ್ಗೆ ನಾವು ನಿಮ್ಗೆ ಈಗ ಮಾಹಿತಿಯನ್ನ ಕೊಟ್ವಿ. ಹಾಗಾದ್ರೆ ಬನ್ನಿ ಈ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಸೊ ನಮ್ಮ ಪ್ರತಿನಿಧಿಗಳು ಜಾಯ್ನ್ ಆಗ್ತಾ ಇದ್ದಾರೆ. ಒಂದ್ ಕಡೆ ಮಂಗಳೂರಿನಿಂದ ಕಿಶನ್ ಶೆಟ್ಟಿ, ಮತ್ತೊಂದ್ ಕಡೆ ಬೆಂಗಳೂರಿನಿಂದ ನಮ್ಮ ಪ್ರತಿನಿಧಿ ಗಂಗಾಧರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಾನು ಮೊದಲನೇದಾಗಿ ಕಿಶನ್ ಶೆಟ್ಟಿ ಅವರಿಗೆ ಪ್ರಶ್ನೆಯನ್ನ ಕೇಳ್ತೀನಿ. ಸೊ ಕಿಶನ್ ಶೆಟ್ಟಿ, ನೀವು ಸಮೀಕ್ಷೆಯಲ್ಲಿ ಕೂಡ ಭಾಗಿಯಾಗಿದ್ರೆ, ಸೊ ಆ ಭಾಗದ ಜನರ ರೆಸ್ಪಾನ್ಸ್ ಯಾವ ರೀತಿ ಆಗಿತ್ತು ಈ ಸಂದರ್ಭದಲ್ಲಿ, ಸಮೀಕ್ಷೆ ನಡೆಸುವಂತಹ ಸಂದರ್ಭದಲ್ಲಿ? ಶ್ರುತಿ, ಯೂನಿಫಾರ್ಮ್ ಸಿವಿಲ್ ಕೋಡ್ ಬಹಳಷ್ಟು ಚರ್ಚೆ ವಿಚಾರ. ಹಾಗಾಗಿ ಈ ವಿಚಾರವನ್ನು ಇಟ್ಕೊಂಡು ಈಗ ನೆಟ್ವರ್ಕ್ 18 ಸಮೀಕ್ಷೆ ಮಾಡಿದೆ. ಮಂಗಳೂರಲ್ಲಿ ನಾನು ಸಮೀಕ್ಷೆ ಮಾಡಿದ ಸಂದರ್ಭದಲ್ಲಿ ಪ್ರಥಮ ಹಂತದಲ್ಲಿ ಎಲ್ಲ ಬೇರೆ ಬೇರೆ ಭಾಗಗಳಲ್ಲಿ ಕೆಲಸ ಮಾಡ್ತಿರುವಂಥ ಅಥವಾ ಸಾಮಾನ್ಯವಾಗಿರುವಂಥ ಮುಸ್ಲಿಂ ಮಹಿಳೆಯರ ಅಭಿಪ್ರಾಯವನ್ನು ಸಂಗ್ರಹಿಸಬೇಕಂತ ಹೋದೆ. ಆದರೆ ಬಹಳಷ್ಟು ಅಂದರೆ 80% ಮುಸ್ಲಿಂ ಮಹಿಳೆಯರಿಗೆ ಈ UCC ಅಂದರೆ ಏನಂತ ಗೊತ್ತಿಲ್ಲ. ಹಾಗಾಗಿ ನಮಗೆ ಇದ್ರ ಬಗ್ಗೆ ಕಂಪ್ಲೀಟ್ ಆದ ಜ್ಞಾನ ಇಲ್ಲ. ಹಾಗಾಗಿ ಈ ಸರ್ವೆಗೆ ಒಪ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳಿದ್ರು. ಅನಂತರವಾಗಿ ನಾವು ಆ ಕಾಲೇಜ್ ವಿದ್ಯಾರ್ಥಿಗಳ ಜೊತೆ ಫೋಕಸ್ ಮಾಡಿದ್ವಿ. ಪ್ರಮುಖವಾಗಿ ಮುಸ್ಲಿಂ ವಿದ್ಯಾರ್ಥಿನಿಯರ ಜೊತೆ ಹೋಗಿ ಅವ್ರ ಜೊತೆ ಇಂಟ್ರಾಕ್ಟನ್ನು ಮಾಡಿದ್ವಿ. ಅದರಲ್ಲಿ ಹಲವಾರು ಮಂದಿ ಹಲವು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಿದ್ದಾರೆ ಮತ್ತು UCC ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ನನಗೆ ಈ ಸರ್ವೆಯಲ್ಲಿ ಸಿಕ್ಕಂಥ ಒಟ್ಟು ತಾತ್ಪರ್ಯ ಏನಂದರೆ, ಇದರ ಬಗ್ಗೆ ಬಹಳಷ್ಟು ಮಾಹಿತಿಗಳು ಜನರಿಗೆ ಅರ್ಥ ಆಗಬೇಕಾಗಿದೆ. ಇದರ ಸಾಧಕ ಬಾಧಕಗಳು ಕೂಡ ಜನರಿಗೆ ಅರ್ಥವಾಗಬೇಕಾಗಿದೆ. ಹಾಗಿದ್ರೆ 16 ಪ್ರಶ್ನೆಗಳಿಗೆ ಎಲ್ಲರೂ ಕೂಡ ಸಮರ್ಪಕವಾಗಿ ಅವರ ಮನಸ್ಸಲ್ಲಿದ್ದಂಥ ಉತ್ತರವನ್ನೇ ಮುಸ್ಲಿಂ ವಿದ್ಯಾರ್ಥಿನಿಯರು ಕೊಟ್ಟಿದ್ದಾರೆ. ಆದರೆ ಕೇವಲ ಎಜುಕೇಟೆಡ್ ವಿದ್ಯಾರ್ಥಿನಿಯರಿಗೆ ಮಾತ್ರ ಇದರ ಬಹಳಷ್ಟು ರೂಪುರೇಷೆಗಳು ಅಥವಾ UCC ಅಂದರೆ ಏನು ಮಾತ್ರ ಗೊತ್ತು. ಉಳಿದಂತೆ ಬೇರೆ ಸಾಮಾನ್ಯ ಮುಸ್ಲಿಂ ಮಹಿಳೆಯರಿಗೆ ಇದರ ಯಾವುದೇ ಮಾಹಿತಿಗಳು ಕೂಡ ಇಲ್ಲ. ಹಾಗಾಗಿ ಸರ್ಕಾರ ಇದರ ಮಾಹಿತಿಯನ್ನು ಕೊಡಬೇಕಾದಂಥ ಕೆಲಸವನ್ನು ಮಾಡಬೇಕಾಗಿದೆ. ಮಂಗಳೂರಿನ ವಿವಿಧ ಕಾಲೇಜ್ಗಳಲ್ಲಿ ಮಾಡಿದಂತಹ ಸರ್ವೆಯ ಫಲಿತಾಂಶವನ್ನು ಇವತ್ತು ನೀವು ಸ್ಕ್ರೀನ್ನಲ್ಲಿ ಗಮನಿಸ್ತಾ ಇದ್ದೀರಿ ಶ್ರುತಿ. ಓಕೆ, ಕಿಶನ್ ಶೆಟ್ಟಿ ಲೈನಲ್ಲೇ ಇರಿ. ಸೊ ಗಂಗಾಧರ್, ಇಡೀ ದೇಶಾದ್ಯಂತ ಚರ್ಚೆಗೆ ಗ್ರಾಸವಾಗಿರುವಂತಹ ವಿಚಾರ ಇದೆ ಏಕರೂಪ ನಾಗರಿಕ ಸಂಹಿತೆಯ ವಿಚಾರ. ಸೊ ನೀವು ಸಮೀಕ್ಷೆ ನಡೆಸುವಂತಹ ಸಂದರ್ಭದಲ್ಲಿ ಜನರಿಂದ ಯಾವ ರೀತಿಯಾಗಿ ರೆಸ್ಪಾನ್ಸ್ ಸಿಕ್ತು? ಶ್ರುತಿ, ಬೆಂಗಳೂರಿನಲ್ಲಿ ಪ್ರಮುಖವಾಗಿ ನಾವೊಂದು ಏನು ಮಹಿಳೆಯರನ್ನ ಸಂಪರ್ಕ ಮಾಡಿದಂತಹ ಸಂದರ್ಭದಲ್ಲಿ ಅವರು ಈ ಒಂದು ಈ ಸರ್ವೆ ಈ ಸಂದರ್ಭದಲ್ಲಿ ಮಿಶ್ರ ಪ್ರತಿಕ್ರಿಯೆ ಕೂಡ ಸಿಗ್ತಾ ಇರುವಂಥದ್ದು. ಒಂದು ಕಡೆ ಏನು 3-4 ಮದುವೆಯಾಗಿ ವಿಚ್ಛೇದನ ಆಗಿರುವಂಥವರನ್ನ ಮರುಮದುವೆ ಆಗುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವರು ಅವರ ಮನೆಗಳಲ್ಲಿ ಅಂದರೆ ಅವರ ಧರ್ಮ ಮತ್ತು ಅವರ ಮನೆಗಳಲ್ಲಿ ಯಾವ ರೀತಿ ಒಪ್ಪಿಗೆಯನ್ನು ಕೊಡ್ತಾರೆ ಆ ಮೂಲಕವಾಗಿ ನಾವು ರೆಡಿ ಆಗ್ತೇವೆ, ಮದುವೆ ಆಗ್ತೇವೆ ಅಂತ ಕೆಲವರು ಹೇಳಿದ್ರೆ, ಕೆಲವರು ಅಂದರೆ ವಿದ್ಯಾವಂತರ ಏನು ಕೆಲವರನ್ನ ಹೇಳ್ತಾರೆ ಅದು ಇಲ್ಲ, ಅದನ್ನು ಒಪ್ಪೋದಿಲ್ಲ. ಮನೆಯಲ್ಲಂದರೆ ಕೆಲರಿಗೂ ಕೂಡ ಒಂದು ಮದುವೆಯಾಗಿ ಒಂದು ಸಂಸಾರ ಇರಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲವರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಇದರ ಜೊತೆಯಲ್ಲಿ ಏನು 21 ವಯಸ್ಸೇನಿದೆ ಅದಕ್ಕೂ ಸಂಬಂಧಪಟ್ಟಂತೆ ಆ ಧರ್ಮದಲ್ಲಿ ಏನು ಒಂದು ಸಿದ್ಧಾಂತ ಇದೆ, ಆ ಸಿದ್ಧಾಂತದ ಅನುಗುಣವಾಗಿ ಮನೆಯ ಕುಟುಂಬ ಸದಸ್ಯರು ಮತ್ತು ಪೋಷಕರು ಯಾವ ರೀತಿ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅದಕ್ಕೆ ನಾವು ಸಿದ್ಧರಾಗಿರ್ತೇವೆ. ಜೊತೆಯಲ್ಲಿ ಇನ್ನೂ ಕೆಲವರು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ, ಇಲ್ಲ ಏನು 21 ವಯಸ್ಸಿರಬೇಕು, ಅದಕ್ಕೂ ಕಡಿಮೆ ಮದುವೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಕೆಲವರು ಕೂಡ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಒಟ್ಟಾರೆ UCCಯ ಒಂದು ಸರ್ವೆಯಲ್ಲಿ ಬೆಂಗಳೂರಿನಲ್ಲಿ ಕೂಡ ಈ ಒಂದು ಮಿಶ್ರ ಪ್ರತಿಕ್ರಿಯೆ ಈ ಒಂದು ಸರ್ವೆಯಲ್ಲಿ ವ್ಯಕ್ತವಾಗ್ತಾ ಇರುವಂಥದ್ದು. ಕೆಲವೆಲ್ಲರೂ ಕೂಡ ಏನು ಒಟ್ಟಾರೆಯಾಗಿ ಕೆಲವರು ವಿವಾಹಿತ ಮಹಿಳೆಯರು ಮತ್ತು ಅವಿವಾಹಿತ ಯುವತಿಯರು ಕೆಲವರು ಈ ಒಂದು ವಿಚಾರವಾಗಿ ವಿಚ್ಛೇದನ ವಿಚಾರವಾಗಿ ಕೆಲವರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. 3-4 ಮದುವೆಗಳಾಗಿ ವಿಚ್ಛೇದನ ಆಗಿ ಅಂತವ್ರನ್ನ ಮದುವೆ ಆದರೆ ಮತ್ತೆ ಸಮಸ್ಯೆಗಳಾಗುತ್ತೆ, ಅದು ಬದಲಾವಣೆ ಆಗಬೇಕು ಅಂತೇಳಿ. ಅದಕ್ಕೆ ಇನ್ನೂ ಕೆಲವರು ಇಲ್ಲ, ಕುಟುಂಬದ ಸದಸ್ಯರು ಅಲ್ಲಿ ಅವರ ಒಂದು ಒಬ್ಬರ ಮದುವೆ ಮಾಡಬೇಕಾದ್ರೆ ಅವರೆಲ್ಲರೂ ಕೂಡ ಅದನ್ನು ಮೊದಲೇ ನಿರ್ಧಾರ ಮಾಡಿಕೊಂಡು ಅದರ ಒಂದು ಭವಿಷ್ಯಕ್ಕಾಗಿ ಅವರೇ ಒಂದು ಪ್ಲ್ಯಾನನ್ನು ಮಾಡ್ಕೊಂಡಿರ್ತಾರೆ. ಇದರಿಂದ ಯಾವುದೇ ಸಮಸ್ಯೆ ಆಗಲ್ಲ ಅಂತ ಕೆಲವರು ನಮಗೆ ಈ ಒಂದು ವಿಚಾರಗಳ ಬಗ್ಗೆ ಯಾವುದೇ ರೀತಿ ಗೊತ್ತಿಲ್ಲ, ಧರ್ಮ ಮತ್ತು ಅಲ್ಲಿ ಮನೆಯ ಕುಟುಂಬ ಸದಸ್ಯರು ತೆಗೆದುಕೊಳ್ಳುವಂಥ ತೀರ್ಮಾನಕ್ಕೆ ಬದ್ಧ ಅಂತೇಳಿ ಕೆಲವರು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಸುಖಿರಾಜ್. ಓಕೆ ಗಂಗಾಧರ್ ಹಾಗೆ ಕಿಶನ್ ಇಬ್ಬರಿಗೂ ಕೂಡ ಥ್ಯಾಂಕ್ ಯು. ಸೊ ಒಟ್ಟು 16 ಪ್ರಶ್ನೆಗಳನ್ನ